Hey all, welcome back to my YouTube channel, The Science Education Forum. So ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಅನ್ನ ಚೇಂಜ್ ಮಾಡಿದ್ದೀನಿ. ಸೊ ಒಂದೆರಡು ಮೂರು ಯೂಟ್ಯೂಬ್ ಚಾನಲ್ ನೇಮ್ ಸೈನ್ಸ್ ವರ್ಲ್ಡ್ ಅಂತ ಇರೋದ್ರಿಂದ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಓಕೆ, ಸೊ ನಮ್ಮ ಕ್ಲಾಸಸ್ ನಾವೀಗ ಕಂಟಿನ್ಯೂ ಮಾಡೋಣ. ಯಾವ್ದನ್ನ ನಾನು ಹೇಳ್ತಾ ಇದ್ದೆ ಅಂದ್ರೆ ಕ್ಲಾಸ್ 10 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನ ಹೇಳ್ತಾ ಇದ್ದೆ. ಸೊ ಅದರ ಮುಂದುವರೆದ ಭಾಗ ಯಾವುದು ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆಗಳ ವಿಧಗಳು. ಓಕೆ, ಸೊ ರಾಸಾಯನಿಕ ಕ್ರಿಯೆಗಳಲ್ಲಿ ಸಿಕ್ಕಾಪಟ್ಟೆ ವಿಧಗಳಿದಾವ. ಪ್ರತಿಯೊಂದು ವಿಧಕ್ಕೂ ನಾವೇನ್ ಮಾಡ್ತೀವಿ, ಎಕ್ಸಾಂಪಲ್ಸ್ ಗಳನ್ನ ನೋಡ್ತೀವಿ. ಸೊ ರಾಸಾಯನಿಕ ಕ್ರಿಯೆಗಳು ಯಾವ್ಯಾವು, ಮತ್ತೆ ಅದ್ರದ್ದು ಡೆಫಿನೇಷನ್ ಏನು, ಮತ್ತೆ ಅದಕ್ಕೆ ಯಾವ ಉದಾಹರಣೆಗಳನ್ನ ನಾವು ಕೊಡ್ತೀವಿ ಅಂತ. ಸೊ ಟೋಟಲ್ ಆಗಿ ಇಲ್ಲಿ ಎಷ್ಟು ವಿಧಗಳಿದಾವ ಅನ್ನೋದನ್ನ ನಾನು ಒಂದೊಂದಾಗಿ ಲಿಸ್ಟ್ ಮಾಡ್ತೀನಿ. ಸೊ ಅದ್ರಲ್ಲೇ ನಿಮ್ಗೆ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಹಾಗಾದ್ರೆ ರಾಸಾಯನಿಕ ಕ್ರಿಯೆಗಳ ಮೊದಲನೇ ವಿಧ ಯಾವ್ದು ಅಂತ ಹೇಳಿದ್ರ ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. ಸಂಯೋಗ ಕ್ರಿಯೆ ಒಂದೇದು ಸಂಯೋಗ ಕ್ರಿಯೆ ಇದೆ. ಎರಡನೇದು ಯಾವ್ದಿದೆ, ವಿಭಜನ ಕ್ರಿಯೆ ಇದೆ. ವಿಭಜನ ಕ್ರಿಯೆ. ಇನ್ನ ಮೂರನೇದು ಯಾವ್ದಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ. ಸ್ಥಾನಪಲ್ಲಟ ಕ್ರಿಯೆ. ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದ್ರ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ. ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ. ಅಂಡ್ ಲಾಸ್ಟ್ ಒನ್ ಯಾವ್ದಂತ ಹೇಳಿದ್ರ ಐದನೇದು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ ನಾವು ಈ ಲೆಸನ್ ಅಲ್ಲಿ 5 ವಿಧದ ರಾಸಾಯನಿಕ ಕ್ರಿಯೆಗಳನ್ನ ನೋಡ್ತೀವಿ. ಅದರಲ್ಲಿ ಮೊದಲೇದು ಯಾವ್ದಂದ್ರೆ ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ. ಸಂಯೋಗ ಕ್ರಿಯೆಗೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವಿಭಜನ ಕ್ರಿಯೆಗೆ ಏನಂತ ಹೇಳ್ತೀವಿ, ಇದಕ್ಕೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಕಾಂಬಿನೇಷನ್ ರಿಯಾಕ್ಷನ್. ಅಂಡ್ ವಿಭಜನ ಕ್ರಿಯೆಗೆ ಏನಂತ ಹೇಳ್ತೀವಿ, ಇದಾದ್ಮೇಲೆ ನೋಡ್ತೇನೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದನ್ನ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಇದನ್ನ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಎರಡನ್ನ ಸೇರಿ ನಾನು ಅಂತ ಕರಿತೀನಿ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ರೆಡಾಕ್ಸ್ ರಿಯಾಕ್ಷನ್. ಸೊ ವಿಭಜನ ಕ್ರಿಯೆಗೆ ಹೆಸರು ನೆನಪು ಬರ್ತಿಲ್ಲ, ಸೊ ನೆನಪು ಬಂದಾಗ ಹೇಳ್ತೀನಿ. ಸೊ ಟೋಟಲ್ ಆಗಿ ನಾವಿಲ್ಲ 5 ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ನೋಡ್ತೀವಿ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಸಂಯೋಗ ಕ್ರಿಯೆಯನ್ನ ಮಾತ್ರ ನಾನು ಏನ್ ಮಾಡ್ತೀನಿ, ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ವಿಭಜನ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ನೆಕ್ಸ್ಟ್ ಅಪಕರ್ಷಣ ಮತ್ತೆ ಉತ್ಕರ್ಷಣ ಕ್ರಿಯೆಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಸಂಯೋಗ ಕ್ರಿಯೆನ ನೋಡೋಣ. ಸೊ ಸಂಯೋಗ ಕ್ರಿಯೆಯಲ್ಲಿ ಏನೇನೆಲ್ಲ ಆಗುತ್ತೆ, ಅದಕ್ಕೆ ಉದಾಹರಣೆಗಳು ಏನೇನು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸಂಯೋಗ ಕ್ರಿಯೆ ಅಂತ ಹೇಳಿದ್ರೆ ಇದಕ್ಕೊಂದು ಆಕ್ಟಿವಿಟಿ ಇದೆ. ಬುಕ್ ಅಲ್ಲಿ ಫಸ್ಟಿಗೆ ಒಂದು ಆಕ್ಟಿವಿಟಿ ಏನಿದೆ ಅಂತ ಹೇಳಿದ್ರೆ ಸುಟ್ಟ ಸುಣ್ಣ ಇರುತ್ತೆ. ಆ ಸುಟ್ಟ ಸುಣ್ಣವನ್ನ ತಗೊಂಡು ಅದಕ್ಕೆ ನಾವು ನೀರನ್ನ ಹಾಕ್ತೀವಿ. ಸೊ ನೀರನ್ನ ಹಾಕಿ ಬೀಕರ್ನ ಟಚ್ ಮಾಡಿದಾಗ ನಮ್ಗೇನಾಗತ್ತೆ, ಆ ಒಂದು ಬೀಕರ್ ಏನಾಗಿರುತ್ತೆ, ಆ ಬೀಕರ್ ನಾವು ಹಿಡಿದಾಗ ಏನಾಗುತ್ತೆ, ಅದು ವಾರ್ಮ್ ಆಗಿರುತ್ತೆ ಅಥವಾ ಹೀಟ್ ಆಗಿರುತ್ತೆ. ಹೌದಾ? ಸೊ ಅದನ್ನ ನಾವು ಫಸ್ಟ್ ಆಕ್ಟಿವಿಟಿನಲ್ಲಿ ನೋಡ್ತೀವಿ. ಸೊ ಹಾಗಾದ್ರೆ ಅದ್ರ ರಿಯಾಕ್ಷನ್ ಅನ್ನು ನಾವು ಯಾವ ರೀತಿ ಬರಿಬಹುದು ಅಂತ. ಸೊ ಸುಟ್ಟ ಸುಣ್ಣ ಇದೆ, ಸುಟ್ಟ ಸುಣ್ಣಗೆ ನಾವೇನಂತ ಕರಿತೀವಿ, CaO ಅಂತ ಹೇಳ್ತೀವಿ. ಇದನ್ನ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅಂತಾನು ಕರಿತೀವಿ. ಓಕೆನಾ? ಸೊ ಕ್ಯಾಲ್ಸಿಯಂ ಆಕ್ಸೈಡ್ ಯೂಶುವಲಿ ಏನಾಗಿರುತ್ತೆ, ಸಾಲಿಡ್ ರೂಪದಲ್ಲಿ ಇರುತ್ತೆ. ಹೌದಾ? ಅದಕ್ಕೆ ನಾವೇನನ್ನ ಸೇರಿಸ್ತೀವಿ ಅಂತ ಹೇಳಿದ್ರೆ ನೀರನ್ನ ಸೇರಿಸ್ತೀವಿ, ವಾಟರ್ ಅನ್ನ ಸೇರಿಸ್ತೀವಿ, ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್. ಓಕೆ, ಸೊ ನಮ್ಗೆ ಯಾವ ಪ್ರಾಡಕ್ಟ್ ಬರುತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ CaOH ಟ್ವೈಸ್ ಅಂತ ಹೇಳಿ. CaOH ಟ್ವೈಸ್ ಅಂದ್ರೆ ಇದನ್ನ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಇನ್ನೊಂದ್ ಏನ್ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಉಷ್ಣ ಬಿಡುಗಡೆ ಆಗುತ್ತೆ. ಯಾವ್ದು ಬಿಡುಗಡೆ ಆಗುತ್ತೆ, ಉಷ್ಣ ಬಿಡುಗಡೆ ಆಗುತ್ತೆ. ಹೌದಾ? ಓಕೆ, ಸೊ ಇವಾಗ ಇದನ್ನ ನಾವೇನ್ ಮಾಡ್ತೀವಿ, ನಮ್ಮ ಮನೆಗಳಲ್ಲಿ ಡೈಲಿ ಅಂತಲ್ಲ, ಯಾವ್ದಾದ್ರು ಹಬ್ಬ ಹರಿದಿನಗಳು ಬಂದ್ರೆ ಮನೆಗಳಿಗೆ ಗೋಡೆಗಳಿಗೆ ಸುಣ್ಣಗಳನ್ನ ಹಚ್ಚಲಿಕ್ಕೆ ನಾವೇನ್ ಮಾಡ್ತೀವಿ, ಈ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಇದು
ಸುಟ್ಟ ಸುಣ್ಣ ಆಗಿರುತ್ತೆ. ಈ ಸುಟ್ಟ ಸುಣ್ಣವನ್ನ ನಾವೇನ್ ಮಾಡ್ತೇವಿ, ಒಂದ್ ಬೀಕರ್ ಅಲ್ಲಿ ಇಟ್ಕೊಂಡಿರ್ತೀವಿ. ಆ ಬೀಕರ್ಗೆ ನಾವೇನ್ ಮಾಡ್ತೀವಿ, ನೀರನ್ನ ಹಾಕ್ತೇವಿ. ಸೊ ನೀರನ್ನ ಹಾಕಿದ ತಕ್ಷಣ ಅದೇನಾಗುತ್ತೆ, ಕುದಿತಾ ಇರುತ್ತೆ. ಹೌದಾ, ತಣ್ಣೀರ್ ಹಾಕಿದ ಕೂಡಲೇ ಏನಾಗುತ್ತೆ, ಅದು ಕುದಿತಾ ಬರುತ್ತೆ. ಸೊ ಕುದ್ದಾಗ ಅದ್ ಒಂದು ಫಾರ್ಮೇಶನ್ ಆಗುತ್ತೆ. ಏನಂತ ಅಂದ್ರೆ ಪ್ರಾಡಕ್ಟ್ ಏನ್ ಬರುತ್ತೆ ನಮಗೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಅದನ್ನ ನಾವು ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಲಾಟ್ಸ್ ಆಫ್ ಹೀಟ್ ಎನರ್ಜಿ ಸಹ ಏನಾಗುತ್ತೆ, ಇಲ್ಲೇ ಬಿಡುಗಡೆ ಆಗುತ್ತೆ. ಓಕೆನಾ. ಸೊ ಇದೊಂದು ಏನಂತ ಹೇಳಿದ್ರೆ ಸಂಯೋಗ ಕ್ರಿಯೆಗೆ ಒಂದು ಉದಾಹರಣೆ. ಇನ್ನ ಕೆಲವೊಂದಿಷ್ಟು ಉದಾಹರಣೆ ಕೊಡೋಣ. ಕಾರ್ಬನ್ನಿನ ದಹನ ಕ್ರಿಯೆ ನೋಡೋಣ. ಸೊ ಕಾರ್ಬನ್ನಿನ ದಹನ ಕ್ರಿಯೆನೂ ಸಹ ಈ ಸಂಯೋಗ ಕ್ರಿಯೆಗೆ ಏನಾಗುತ್ತೆ, ಉದಾಹರಣೆ ಆಗುತ್ತೆ. ಸೊ ಕಾರ್ಬನ್ನಿನ ದಹನ ಅಂತಂದ್ರೆ ಏನು, ಕಾರ್ಬನ್ ಇರುತ್ತೆ, ಅದಕ್ಕೆ ಆಕ್ಸಿಜನ್ ಅನ್ನ ಸೇರಿಸ್ತೇವೆ. ದಹನ ಕ್ರಿಯೆ ಅಂತಂದ್ರೆ ಏನು, ಇಂಡೈರೆಕ್ಟ್ ಆಗಿ ನಾವೆಲ್ಲ ಏನ್ ಮಾಡ್ತೀವಿ, ಆಕ್ಸಿಜನ್ ಅನ್ನ ಸೇರಿಸ್ತೀವಿ. ಓಕೆ. ಸೊ ಏನ್ ಬಿಡುಗಡೆ ಆಗುತ್ತೆ, CO2 ಏನಾಗುತ್ತೆ ನಮ್ಗೆ ಬಿಡುಗಡೆ ಆಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ವಾತಾವರಣದಲ್ಲಿ ನೀರಿನ ಉತ್ಪಾದನೆ ಅಂದ್ರೆ ನೀರಿನ ಅಣುವಿನ ಉತ್ಪಾದನೆ ಆಗುವಂತದ್ದು ಅಂತಂದ್ರೆ ಯಾವುದು, H2+O2 gives us to 2H2O ಅಂತ ಹೇಳ್ತೀವಿ. ಸೊ ಈ ನೀರು ಸಹ ಏನಾಗುತ್ತೆ, ನಮ್ಮ ಒಂದು ವಾತಾವರಣದಲ್ಲಿ ಬಿಡುಗಡೆ ಆಗುತ್ತೆ. ಸೊ ಇವೆಲ್ಲವೂ ಸಹ ನೋಡಿ, ಈ ಎಕ್ಸಾಂಪಲ್ ಎಲ್ಲ ಏನಕ್ಕೆ ಎಕ್ಸಾಂಪಲ್ ಆಗುತ್ತೆ, ಸಂಯೋಗ ಕ್ರಿಯೆಗೆ ಇವು ಉದಾಹರಣೆ ಆಗುತ್ತೆ. ಹೌದಾ. ಸೊ ಏನೇನೆಲ್ಲ ನಾವಿಲ್ಲ ಅಬ್ಸರ್ವ್ ಮಾಡಬಹುದು ಅಂತಂದ್ರೆ, ಫಸ್ಟ್ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳಿದಾವಿಲ್ಲ. ಹೌದಾ. ಸೊ ಇಲ್ಲಿ 2 ಪ್ರತಿವರ್ತಕಗಳಿದಾವೆ, ಇಲ್ಲಿನೂ ಸಹ 2 ಪ್ರತಿವರ್ತಕಗಳಿದಾವೆ, ಇಲ್ಲಿನೂ ಸಹ 2 ಪ್ರತಿವರ್ತಕಗಳಿದಾವೆ. ಆದ್ರೆ ನಾವು ಉತ್ಪನ್ನವನ್ನ ನೋಡುವಾಗ ಎಷ್ಟು ಬಿಡುಗಡೆ ಆಗುತ್ತೆ, ಕೇವಲ ಒಂದೇ ಒಂದು ಉತ್ಪನ್ನ ಬಿಡುಗಡೆ ಆಗುತ್ತೆ. ಹೌದಾ. ಸೊ ಇಲ್ಲಿನೂ ಸಹ ಒಂದೇ ಒಂದು ಉತ್ಪನ್ನ ಇದೆ, ಇಲ್ಲಿನೂ ಸಹ ಒಂದೇ ಒಂದು ಉತ್ಪನ್ನ ಇದೆ. ಅಂದ್ರೆ ಸಂಯೋಗ ಕ್ರಿಯೆ ಅಂತಂದ್ರೇನು, ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಪರಸ್ಪರ ಪ್ರತಿವರ್ತಿಸಿ ಕೇವಲ ಒಂದೇ ಒಂದು ಉತ್ಪನ್ನವನ್ನ ಬಿಡುಗಡೆ ಮಾಡುವಂತಹ ಕ್ರಿಯೆಗೆ ಏನಂತ ಕರಿತೀವಿ, ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. ಓಕೆ. ಹಾಗಾದ್ರೆ ಇದ್ರ ಡೆಫಿನೇಷನ್ ಅನ್ನ ಬರೆಯೋಣ. ಯಾವ್ದಂತ ಹೇಳಿದ್ರೆ, ಸೊ ಈ ಒಂದು ಫಸ್ಟ್ ರಿಯಾಕ್ಷನ್ ಅನ್ನ ಹಂಗೆ ಇಟ್ಕೊಳ್ತೀನಿ. ಸೊ ಯಾಕಂದ್ರೆ ಅದಕ್ಕೆ ನೆಕ್ಸ್ಟ್ ನಾ ಇನ್ನು ಎಕ್ಸ್ಪ್ಲನೇಷನ್ ಮಾಡೋದಿದೆ. ಸೊ ಹಾಗಾಗಿ ರಿಯಾಕ್ಷನ್ ಹಂಗೆ ಇರ್ಲಿ. ಸೊ ಸಂಯೋಗ ಕ್ರಿಯೆಗೆ ಏನಂತ ನಾವು ಇದನ್ ಬರಿಬಹುದು ಅಂತಂದ್ರೆ, ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಪರಸ್ಪರ ಪ್ರತಿವರ್ತಿಸಿ ಒಂದೇ ಉತ್ಪನ್ನವನ್ನು ನೀಡುವ ಪ್ರಕ್ರಿಯೆ ಆಗಿರ್ಬೋದು ಅಥವಾ ರಿಯಾಕ್ಷನ್ ಆದ್ರೂ ಆಗಿರಬಹುದು. ನೀಡುವ ಪ್ರಕ್ರಿಯೆಗೆ ಏನಂತ ಕರಿತೀವಿ, ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. ಸಂಯೋಗ ಕ್ರಿಯೆ ಎನ್ನುವರು. ಓಕೆ. ಸೊ ಈಗ ನಾನು ನಿಮ್ಗೆ 3 ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. 3 ಎಕ್ಸಾಂಪಲ್ ಸಹ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಸಂಯೋಗ ಕ್ರಿಯೆಗೆ ಉದಾಹರಣೆ ಆಗಿ ತಗೋಬಹುದು. ನೀವು ಅದಕ್ಕೆ ಎಕ್ಸಾಮ್ ಅಲ್ಲೂ ಸಹ ಏನ್ ಮಾಡ್ಬೋದು, ಬರಿಬಹುದು. ಓಕೆ. ಸೊ ಈಗ ನಿಮ್ಗೆ ಸಂಯೋಗ ಕ್ರಿಯೆ ಅಂದ್ರೆ ಏನಂತ ಗೊತ್ತಾಯ್ತು. ಅದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನು ಸಹ ನಾವೀಗ ನೋಡಿದ್ವಿ. ಆದ್ರೆ ಇಲ್ಲಿ ನಾನು ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ಬೇಕು ಅಂತ ಹೇಳಿದ್ದಲ್ಲ. ಫಸ್ಟ್ ರಿಯಾಕ್ಷನ್ ಯಾವ್ದಂತ ಹೇಳಿದ್ರೆ, ಇದು ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ ವಿತ್ ವಾಟರ್ ಯೂಸ್ ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆ ಅದನ್ನ ಇಲ್ಲಿ ನೋಡ್ರಿ. ಇದ್ರ ಜೊತೆಗೆ ಏನಾಗಿದೆ, ಉಷ್ಣ ಬಿಡುಗಡೆ ಆಗಿದೆ. ಹೌದಾ. ಸೊ ಉಷ್ಣ ಬಿಡುಗಡೆ ಆಗಿದೆ ಅಂದ್ರೆ ಉತ್ಪನ್ನಗಳ ಜೊತೆಗೆ ಉಷ್ಣ ಬಿಡುಗಡೆ ಆಗುವಂತಹ ಕ್ರಿಯೆಗಳಿಗೆ ನಾವೇನಂತ ಕರಿತೀವಿ, ಬಹಿರುಷ್ಣಕ ಕ್ರಿಯೆಗಳು ಅಂತ ಹೇಳ್ತೀವಿ. ಸೊ ಏನಂತ ಕರಿತೀವಿ, ಇವುಗಳನ್ನ ನಾವು ಬಹಿರುಷ್ಣಕ ಕ್ರಿಯೆಗಳಂತ ಕರಿತೀವಿ. ಸೊ ಬಹಿರುಷ್ಣಕ ಕ್ರಿಯೆಗಳಂತಂದ್ರೇನು, ಬಹಿರುಷ್ಣಕ ಕ್ರಿಯೆ. ಸೊ ಸಂಯೋಗ ಕ್ರಿಯೆ ಒಳಗನ ಬರುತ್ತೆ. ಸಂಯೋಗ ಕ್ರಿಯೆಯಲ್ಲಿ ಬಹಿರುಷ್ಣಕ ಕ್ರಿಯೆ ಬರುತ್ತೆ. ಎಲ್ಲಾ ಬಹಿರುಷ್ಣಕ ಕ್ರಿಯೆಗಳು ಸಹ ಸಂಯೋಗ ಕ್ರಿಯೆಗಳು ಆಗಿರಂಗಿಲ್ಲ. ಹೌದಾ. ಸೊ ಹಾಗಾಗಿ ಬಹಿರುಷ್ಣಕ ಕ್ರಿಯೆಗಳಂತಂದ್ರೇನು, ಉತ್ಪನ್ನಗಳ ಜೊತೆಗೆ ಉಷ್ಣ ಬಿಡುಗಡೆಯಾಗುವ ಪ್ರಕ್ರಿಯೆಗೆ ಏನಂತ ಕರಿತೀವಿ ನಾವು, ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಬಹಿರುಷ್ಣಕ ಕ್ರಿಯೆ ಎನ್ನುವರು. ಓಕೆನಾ. ಸೊ ಹಾಗಾದ್ರೆ ಇದು ಒಂದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಯ್ತು.
ಅದೇ ರೀತಿಯಾಗಿ ಇನ್ನ ಕೆಲವೊಂದಿಷ್ಟು ಬಹಿರುಷ್ಣಕ ಕ್ರಿಯೆಗಳಿಗೆ ಉದಾಹರಣೆಯನ್ನ ಕೊಡೋಣ. ಓಕೆ, ಸೊ ಬಹಿರುಷ್ಣಕ ಕ್ರಿಯೆಗೆ ಫಸ್ಟ್ ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರೆ ನೀವು ಏನಂತ ಹೇಳ್ಬೋದು, ಸುಟ್ಟ ಸುಣ್ಣ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗುತ್ತೆ. ಆಮೇಲೆ ಏನಾಗುತ್ತೆ, ಅದ್ರ ಜೊತೆಗೆ ಉಷ್ಣ ಬಿಡುಗಡೆ ಆಗುತ್ತೆ. ಇನ್ನೊಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಲ್ಲ, ಇದನ್ನ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಸೊ ನಾವು ಸುಣ್ಣ ಬೆಳೆದಾಗ ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೆ, ನಮಗೆ ವೈಟ್ ಕಲರ್ ಅದು ಕಾಣಿಸಂಗಿಲ್ಲ, ಹೌದಾ? ಸೊ ಬರ್ತಾ ಬರ್ತಾ ಏನಾಗುತ್ತೆ, ಅದು ವೈಟ್ ಕಲರ್ ಆಗಿ ಕಾಣಿಸುತ್ತೆ. ಫಸ್ಟ್ ಡೇ ನಾವು ನೋಡ್ರಿ, ಗೋಡೆ ಸುಣ್ಣವನ್ನು ಹಚ್ಚಿದಾಗ ಏನಾಗುತ್ತೆ, ನಮಗೆ ವೈಟ್ ಕಲರ್ ಅಲ್ಲಿ ಕಾಣಿಸಂಗಿಲ್ಲ. ಬರ್ತಾ ಬರ್ತಾ ಏನಾಗುತ್ತೆ, ಅದು ವೈಟ್ ಕಲರ್ ಫುಲ್. ನೆಕ್ಸ್ಟ್ ಡೇ ನೋಡಿದಾಗ ನಿಮ್ಗೆ ಫುಲ್ ವೈಟ್ ಕಲರ್ ಅಲ್ಲಿ ಕಾಣಿಸುತ್ತೆ, ಗೋಡೆ ಎಲ್ಲ ಪಳ 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 ಅಂತ ಹೊಳಿತಾ ಇರುತ್ತೆ. ಸೊ ಆಕ್ಚುಲಿ ಅಲ್ಲಿ ಯಾವ ರಿಯಾಕ್ಷನ್ ಆಗಿರುತ್ತೆ ಅಂತ ಕೇಳ್ಬೋದು. ಸೊ ಇಲ್ಲಿ ನೋಡ್ರಿ, ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆ ಅಲ್ಲ, ಸೊ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನುವಂಥದ್ದು ಏನಾಗಿರುತ್ತೆ, ವಾತಾವರಣದಲ್ಲಿರುವಂತಹ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಷನ್ ಆಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಷನ್ ಆಗಿ ಏನನ್ನ ಬಿಡುಗಡೆ ಮಾಡಿರುತ್ತೆ ಅಂದ್ರೆ CaCO3 ಅನ್ನ ಬಿಡುಗಡೆ ಮಾಡಿರುತ್ತೆ. ಈ CaCO3 ಅನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಸೊ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನುವಂಥದ್ದು ಏನಾಗುತ್ತೆ, ಅಮೃತಶೀಲ ಅಂತ ಹೇಳ್ತೀವಿ. ಅಥವಾ ಸೊ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಸುಟ್ಟ ಸುಣ್ಣ ಅಲ್ಲ, ಸೊ ಇನ್ನೊಂದ್ ಯಾವ್ದೋ ಹೆಸರು ಇದಕ್ಕೆ, ಅಮೃತಶೀಲ ಅಂತಾನು ನಾವ್ ಇದನ್ನ ಕರಿತೀವಿ. ಅಂದ್ರೆ ಆ ಗೋಡೆ ಎಲ್ಲ ಏನೋ ಪಳ ಪಳ ಹೊಳಿತಾ ಇರುತ್ತಲ್ಲ, ಅದಕ್ಕೆ ರೀಸನ್ ಏನಂತಂದ್ರೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗಿರುತ್ತೆ, ಅಲ್ಲಿ ಬಿಡುಗಡೆ ಆಗಿರುತ್ತೆ. ಸೊ ಹಾಗಾಗಿ ಇದು ಬಹಿರುಷ್ಣಕ ಕ್ರಿಯೆದ್ರ ಜೊತೆಗೆ ಇದೇನನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ರ, ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಫಸ್ಟ್ ಡೇ ನಾವು ಗೋಡೆಗೆ ಸುಣ್ಣವನ್ನ ಬೆಳೆದಾಗ ನಮ್ಗೆ ಅಷ್ಟು ವೈಟ್ ಕಾಣಿಸಲ್ಲ. ನೆಕ್ಸ್ಟ್ ಡೇ ಏನಾಗುತ್ತೆ, ಅದು ಪಳ ಪಳ ಹೊಳೆಯೋ ತರ ವೈಟ್ ಆಗಿ ಕಾಣಿಸಿರುತ್ತೆ. ಅದಕ್ಕೆ ರೀಸನ್ ಏನು ಅಂತ ಹೇಳಿದ್ರ ಈ ರೀಸನ್. ಯಾಕಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನೋದು ಏನಾಗಿರುತ್ತೆ, ಯಾವ್ದೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಷನ್ ಆಗಿ ಏನಾಗುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋದು ಬಿಡುಗಡೆ ಮಾಡಿರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಈಗ ಬರೋಣ ನೆಕ್ಸ್ಟ್ ಒನ್ ಯಾವ್ದಂತ ಹೇಳಿದ್ರೆ ಬಹಿರುಷ್ಣಕ, ಬೇರೆ ಬೇರೆ ಬಹಿರುಷ್ಣಕ ಕ್ರಿಯೆಗಳಿಗೆ ಉದಾಹರಣೆನ ನೋಡೋಣ. ಯಾವ್ದು ಅಂತ ಹೇಳಿದ್ರೆ ನೈಸರ್ಗಿಕ ಅನಿಲದ ದಹನ. ಇದಕ್ಕೂ ಸಹ ಯಾವ್ದಂದ್ರೆ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಗುತ್ತೆ. CH4 ಪ್ಲಸ್ O2. ಸೊ ಏನ್ ಬಿಡುಗಡೆ ಆಗುತ್ತೆ ನಮ್ಗೆ ಅಂತ ಹೇಳಿದ್ರೆ CO2 ಪ್ಲಸ್ H2O. ಅದ್ರ ಜೊತೆಗೆ ಏನು ಉಷ್ಣ ಬಿಡುಗಡೆ ಆಗುತ್ತೆ, ಹೌದಾ? ಅಂದ್ರೆ ಇಲ್ಲಿ ಯಾವ್ದು ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಈ ನ್ಯಾಚುರಲ್ ಗ್ಯಾಸ್ ಯಾವ್ದು ಇದನ್ನ ದಹನ ಕ್ರಿಯೆಗೆ ಒಳಪಟ್ಟಾಗ ಏನಾಗುತ್ತೆ, CO2 H2O ಅದ್ರ ಜೊತೆಗೆ ಉಷ್ಣ ಬಿಡುಗಡೆ ಆಗುತ್ತೆ. ಸೊ ಇದು ಸಹ ಏನು ಅಂತಂದ್ರೆ ಈ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಬಹಿರುಷ್ಣಕ ಕ್ರಿಯೆಗಳಿಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ರಿ ಅಂತ ಹೇಳಿದಾಗ, ಉಸಿರಾಟ ಕ್ರಿಯೆ ಏನಿದೆ, ನಾವೇನು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತೀವಿ, ಅದು ಸಹ ಏನಕ್ಕೆ ಉದಾಹರಣೆ ಆಗುತ್ತೆ ಅಂದ್ರೆ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಗುತ್ತೆ, ಹೌದಾ? ಸೊ ನಾವೀಗ ನಮ್ದು ಉಸಿರನ್ನ ನಾವ್ ಈ ತರ ನಮ್ ಕೈ ಮೇಲೆ ಹಿಡ್ಕೊಂಡಾಗ ಏನಾಗುತ್ತೆ, ನಮ್ದು ಕೈ ಬಿಸಿ ಆಗುತ್ತೆ, ಹೌದಾ? ನೆಕ್ಸ್ಟ್ ನಾವು ಹೊದಿಕೆ ಹೊತ್ಕೊಂಡು ಫುಲ್ ಮಲ್ಕೊಂಡಿರ್ತೀವಿ ಚಳಿ ಹತ್ತದಾಗ. ಸೊ ಅವಾಗ ನಮ್ಗೆ ಏನಾಗುತ್ತೆ, ಬಿಸಿಯಾದಂತಹ ಅನುಭವ ಆಗುತ್ತೆ. ಸೊ ಏನಕ್ಕೆ ರೀಸನ್ ಅಂತ ಹೇಳಿದ್ರೆ, ನಾವು ಹೊರಗಡೆ ಬಿಡುವಂತಹ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಉಷ್ಣವನ್ನ ಬಿಡುಗಡೆ ಮಾಡುತ್ತೆ. ಸೊ ಹಾಗಾಗಿ ನಮಗೆ ಬಿಸಿಯಾದಂತಹ ಅನುಭವ ಆಗುತ್ತೆ. ಹಾಗಾದ್ರೆ ನಾವು ಉಸಿರಾಟ ಮಾಡುವ ಕ್ರಿಯೆನೂ ಸಹ ಏನು ಅಂತ ಹೇಳಿದ್ರೆ ಈ ಒಂದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ತೀವಿ. ಹಾಗಾದ್ರೆ ಅದ್ರ ಕೆಮಿಕಲ್ ರಿಯಾಕ್ಷನ್ ನೋಡ್ರಿ, C6H12O6 ನಮ್ಮ ದೇಹದಲ್ಲಿರುವಂತಹ ಗ್ಲೂಕೋಸ್ ಆಕ್ಸಿಜನ್ ಜೊತೆಗೆ ಏನಾಗುತ್ತೆ, ಇದು ಸೇರ್ಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ, CO2 H2O ಅದ್ರ ಜೊತೆಗೆ ಏನಾಗುತ್ತೆ, ಶಕ್ತಿ ಬಿಡುಗಡೆ ಆಗುತ್ತೆ, ಹೌದಾ? ಇನ್ನೊಂದು ಸಸ್ಯಜನ್ಯ, ಇನ್ನೊಂದು ಸಾವಯವ ಏನಂತ ಕರಿತೀವಿ, ಸಾವಯವ ಗೊಬ್ಬರಗಳ ಕಾಂಪೋಸ್ಟ್ ಅಂತ ಹೇಳ್ತೀವಿ. ಅದು ಸಹ ಏನಂತಂದ್ರ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಸೊ ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಅವು ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿಲ್ಲ. ಸೊ ನಿಮ್ಗೆ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ನಾನು ಹಿಂದಿನ ಕ್ಲಾಸ್ ಅಲ್ಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೀವೇನ್ ಮಾಡ್ಬೋದು ಅಂತಂದ್ರೆ ಅದನ್ನ ಟ್ರೈ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಏನಂತಂದ್ರೆ ಬಹಿರುಷ್ಣಕ ಕ್ರಿಯೆಗಳಿಗೆ ಉದಾಹರಣೆ. ಪ್ರೀವಿಯಸ್ ಅಲ್ಲಿ ನಾನು ನಿಮ್ಗೆ ಯಾವ್ದು ಹೇಳಿದ್ದೆ, ಸಂಯೋಗ ಕ್ರಿಯೆಗೆ ಹೇಳಿದ್ದೆ, ಹೌದಾ? ಸೊ ಇದಿಷ್ಟು ಸಂಯೋಗ ಕ್ರಿಯೆ. ಅದ್ರ ಜೊತೆಗೆ ನಾನು ನಿಮ್ಗೆ ಬಹಿರುಷ್ಣಕ ಕ್ರಿಯೆಗಳ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ವಿಭಜನ ಕ್ರಿಯೆಯ ಬಗ್ಗೆ ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ನನ್ನ ಕ್ಲಾಸಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ,
ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದ ಸೈನ್ಸ್ ಎಜುಕೇಶನ್ ಫೋರಂ ಅಂತ. ಸೊ ಇದು ನ್ಯೂ ಚಾನಲ್ ನೇಮ್ ಚೇಂಜ್ ಮಾಡಿದ್ದೀನಿ. ಸೊ ದಯವಿಟ್ಟು ಶೇರ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.